ನನ್ನ ಮಗು ಸೋಲಬಾರದು ಎಂದು ತಾಯಿ ಚಿಂಪಾಂಜಿ ಮಾಡಿದ್ದೇನು ನೋಡಿ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಮಾತೃವಾತ್ಸಲ್ಯ ಹಾಗೂ ಅವುಗಳ ಬುದ್ಧಿವಂತಿಕೆಗೆ ಗಡಿಗಳಿಲ್ಲ ಎಂಬುದಕ್ಕೆ ಈ ರೋಮಾಂಚಕ ಸನ್ನಿವೇಶ ಅತ್ಯುತ್ತಮ ಉದಾಹರಣೆಯಾಗಿದೆ. ಮೃಗಾಲಯ ಅಥವಾ ಸಂರಕ್ಷಣಾ ಕೇಂದ್ರವೊಂದರಲ್ಲಿ ಮಗುವೊಂದು ಚಿಂಪಾಂಜಿ ಮರಿಯೊಂದಿಗೆ ಹಗ್ಗ ಜಿಗ್ಗಾಟದ ಆಟದಲ್ಲಿ ತೊಡಗಿದ್ದಾಗ ನಡೆದ ಈ ಘಟನೆ ಪ್ರೇಕ್ಷಕರ ಮನಗೆದ್ದಿದೆ. ಆಟದ ಪ್ರಾರಂಭ ಹೇಗಿತ್ತು ಗೊತ್ತಾ? ಗಾಜಿನ ತಡಿಯ ಆಚೆ ಬದಿಯಲ್ಲಿದ್ದ ಮಗು ಹಾಗೂ ಈಚೆಗಿದ್ದ ಚಿಂಪಾಂಜಿ ಮರಿ ಹಗ್ಗದ ಎರಡು ತುದಿಗಳನ್ನ ಹಿಡಿದು ತಮಾಷೆಯಾಗಿ ಜಗ್ಗಾಡಲು ಪ್ರಾರಂಭಿಸಿದ್ವು. ಮರಿಯ ಸೋಲಿನ ಹಂತ. ಮಗು ಬಲವಾಗಿ ಹಗ್ಗವನ್ನ ಎಳೆದಾಗ ಚಿಂಪಾಂಜಿ ಮರಿ ಸಮತೋಲನ ತಪ್ಪಿ ಆಟದಲ್ಲಿ ಸೋಲುವ ಹಂತ ತಲುಪಿತು. ತಾಯಿಯ ಪ್ರವೇಶ. ಇದನ್ನು ದೂರದಿಂದಲೇ ಗಮನಿಸುತ್ತಿದ್ದ ತಾಯಿ ಚಿಂಪಾಂಜಿ ತನ್ನ ಮರಿ ಸೋಲೋದನ್ನ ನೋಡಲಾಗದೆ ತಕ್ಷಣವೇ ಮಧ್ಯ ಪ್ರವೇಶಿಸಿತು. ಗೆಲುವಿನ ಕ್ಷಣ. ತಾಯಿ ಚಿಂಪಾಂಜಿ ಹಠತ್ತಾಗಿ ಜಿಗಿದು ಬಂದು ಹಗ್ಗವನ್ನ ತನ್ನ ಬಲವಾದ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ಎಳೆಯಿತು. ತಾಯಿಯ ಅದ್ಭುತ ಶಕ್ತಿಯ ಮುಂದೆ ಮಗು ಹಗ್ಗವನ್ನ ಬಿಟ್ಟಿತು. ಇದರಿಂದಾಗಿ ತಾಯಿ ತನ್ನ ಮರಿಯನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಯಿತು. ವಿಜ್ಞಾನಿ ಹಾಗೂ ಪ್ರಾಣಿಶಾಸ್ತ್ರಜ್ಞರ ಪ್ರಕಾರ ಚಿಂಪಾಂಜಿಗಳು ಮಾನವ ಡಿಎನ್ಎಯೊಂದಿಗೆ 98% ಹೆಚ್ಚು ಸಾಮ್ಯತೆಯನ್ನ ಹೊಂದಿದೆ. ಇದೇ ರೀತಿ ಇಲ್ಲಿ ತಾಯಿ ಚಿಂಪಾಂಜಿ ಮರಿಯ ಮೇಲಿನ ಮಮತೆಯನ್ನ ಈ ರೀತಿಯಾಗಿ ತೋರಿಸಿದೆ. Oh!